ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ದ ಅಗ್ಲಿ ಸ್ಟೆಪ್ ಸಿಸ್ಟರ್ ಅನ್ನೋ ಬಾಡಿ ಹಾರರ್ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿಂಡರೆಲ್ಲಾ ಫೇರಿ ಟೈಲ್ ಇಂದ ಇನ್ಸ್ಪೈರ್ ಆಗಿ ಮಾಡಿರುವಂತ ಮೂವಿ ಇದು. ಫೇರಿ ಟೈಲ್ ಅಂತ ಮಕ್ಕಳು ಈ ಮೂವಿ ನೋಡ್ಬಿಟ್ಟಿರ. ಆಮೇಲೆ ಇದು ಫೇರಿ ಟೈಲ್ ಫಾರ್ ಗ್ರೋನ್ ಅಪ್ಸ್. ಸುಂದರವಾಗಿ ಇಲ್ದೇ ಇರೋ ಒಬ್ಳು ಹುಡುಗಿ ರಾಜಕುಮಾರನನ್ನ ಮದುವೆ ಆಗೋ ಕನ್ಸ್ ಕಾಣ್ತಾಳೆ. ರಾಜಕುಮಾರನಿಗೆ ಇಷ್ಟ ಆಗೋ ರೀತಿ ಸುಂದರವಾಗಿ ಕಾಣ್ಬೇಕು ಅಂತ ಏನೆಲ್ಲ ಮಾಡ್ತಾಳೆ ಅಂದ್ರೆ, ತನ್ನ ಪ್ರಾಣವನ್ನ ಕೂಡ ಲೆಕ್ಕಿಸದೆ ಸುಂದರವಾಗಿ ಕಾಣಿಸ್ಕೊಳ್ಳೋಕೆ ಹೋಗಿ ತನ್ನ ಮುಖವನ್ನ ತಾನೇ ಕನ್ನಡಿಯಲ್ಲಿ ನೋಡ್ಕೊಳಕ್ ಆಗದೆ ಇರೋ ಹಾಗೆ ಮಾಡ್ಕೊಂತಾಳೆ. ರಾಜ್ಕುಮಾರನ್ನ ಮದುವೆ ಆಗೋಕೆ ಏನೆಲ್ಲ ಮಾಡ್ತಾಳೆ ಇವಳು, ಕೊನೆಗೂ ರಾಜ್ಕುಮಾರ್ ಅವಳನ್ನ ಒಪ್ಕೊಂತಾನ ಅನ್ನೋದನ್ನ ಈ ವಿಡಿಯೋ ಅಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇನ್ನ ಚಾನಲ್ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ರಾಮಚಂದ್ರ, ಪ್ರವೀಣ್ ಕುಮಾರ್, ಸಿನಿಮಾ ಕ್ರೇಜಿ, ಸ್ಮಿತಾ ರಾವ್ ಮತ್ತೆ ಐಶ್ವರ್ಯ ಅವ್ರಿಗೆ ತುಂಬಾನೇ ಥ್ಯಾಂಕ್ಸ್. ಈ ಮೂವಿಯ ಕತೆ ನಡೆಯೋದು 19ನೇ ಶತಮಾನದಲ್ಲಿ. ರೆಬೆಕಾ ಮತ್ತೆ ಅವಳ ಇಬ್ಬರು ಮಕ್ಕಳನ್ನ ತೋರಿಸ್ತಾರೆ. ದೊಡ್ಡವಳ ಹೆಸರು ಎಲ್ವಿರಾ, ಚಿಕ್ಕವಳ ಹೆಸರು ಆಲ್ಮಾ. ಎಲ್ವಿರಾಗೆ ರಾಜಕುಮಾರ ಜೂಲಿಯನ್ ಅಂದ್ರೆ ತುಂಬಾನೇ ಇಷ್ಟ. ಅವನನ್ನೇ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಆದ್ರೂ ಅದು ಆಗದೆ ಇರೋ ಮಾತು ಅಂತ ಇವಳಿಗೂ ಗೊತ್ತು. ಅದಕ್ಕೆ ರಾಜ್ಕುಮಾರ ಜೂಲಿಯನ್ ಬರ್ದಿರೋ ಕವಿತೆಗಳನ್ನ ಓದ್ತಾ ಮಾಡ್ತಿರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಈಗ ಇವ್ರು 3 ಜನ ಆಟೋ ಅನ್ನೋ ಶ್ರೀಮಂತ ವ್ಯಕ್ತಿಯ ಮನೆಗೆ ಬರ್ತಾರೆ, ಅಂದ್ರೆ ಅರಮನೆಗೆ. ಯಾಕಂದ್ರೆ ರೆಬೆಕಾಳ ಗಂಡ ಸಾವನ್ನಪ್ಪಿದ್ದಾನೆ, ಆಟೋನ ಹೆಂಡತಿ ಕೂಡ ಸಾವನ್ನಪ್ಪಿದ್ದಾಳೆ. ಹಾಗಾಗಿ ಈಗ ರೆಬೆಕಾ ಮತ್ತೆ ಆಟೋ ಮದುವೆ ಆಗೋಕೆ ಹೊರಟಿದ್ದಾರೆ. ಆಟೋಗೆ ಆಗ್ನೆಸ್ ಅನ್ನೋ ಮಗಳಿದ್ದಾಳೆ. ಇವಳೇನ್ ಇಷ್ಟು ಸುಂದರವಾಗಿ ಇದ್ದಾಳಲ್ಲ ಅಂತ ಬಾಯಿ ಬಿಡ್ಕೊಂಡು ನೋಡ್ತಿದ್ದ ಎಲ್ವಿರಾ ತಕ್ಷಣ ಬಾಯಿ ಮುಚ್ಕೊಂತಾಳೆ, ಹಲ್ಲಿಗೆ ಹಾಕಿರೋ ಬ್ರೇಸಸ್ ಕಾಣಿಸ್ಬಾರ್ದು ಅಂತ. ಆದ್ರೆ ಆಲ್ಮಾ ಇವಳ ರೀತಿ ಯೋಚನೆ ಮಾಡಲ್ಲ. ಇವಳು ಸುಂದರವಾಗಿದ್ರೆ ನಾನೇನ್ ಮಾಡ್ಲಿ ಅನ್ನೋ ಕ್ಯಾಟಗರಿ ಅವಳು ಇವಳು. ಹಿಂದೆನೆ ರೆಬೆಕಾ ಮತ್ತೆ ಆಟೋ ಮದುವೆ ಕೂಡ ಆಗ್ತಾರೆ. ಆಗ್ನೆಸ್ ಎಲ್ವಿರಾನ ತನ್ನ ಸ್ವಂತ ತಂಗಿ ಅನ್ನೋ ಹಾಗೆ ಮನೆಯನ್ನ ತೋರಿಸಿ ಎಲ್ವಿರಾನ ಇವಳ ರೂಮ್ ಗೆ ಕರ್ಕೊಂಡ್ ಬರ್ತಾಳೆ. ಇಲ್ಲಿ ಐಸಾಕ್ ಅನ್ನೋ ಹುಡುಗ ಇದ್ದಾನೆ. ಆಗ್ನೆಸ್ ಅವರ ಹತ್ರ ಇರೋ ಕುದುರೆಗಳನ್ನ ನೋಡ್ಕೊಳ್ಳೋದೇ ಇವನ ಕೆಲಸ. ಇವತ್ ರಾತ್ರಿ ಎಲ್ಲರೂ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಆಟೋ ಕೇಕ್ ನ ತನ್ನ ಹೊಸ ಹೆಂಡತಿಗೆ ಮೆತ್ತೋಕೆ ಹೋಗಿ ಸುಮ್ನಾಗ್ತಾನೆ. ಆದ್ರೆ ಎಲ್ವಿರಾಳ ಮುಖಕ್ಕೆ ತೆಗೆದು ಬಿಸಾಕ್ತಾನೆ. ಇದು ರೆಬೆಕಾಗೆ ಅಷ್ಟೇ ಅಲ್ಲ, ಆಗ್ನೆಸ್ಗೂ ಕೂಡ ಇಷ್ಟ ಆಗಲ್ಲ. ಈ ರೀತಿ ಅವಮಾನ ಮಾಡೋದು ಸರಿಯಲ್ಲ ಅಂತ ಆಗ್ನೆಸ್ ಹೇಳ್ತಿದ್ರೆ ಎಲ್ವಿರಾನೇ ನಗಾಡ್ತಾ ಇದನ್ನ ತಮಾಷೆಯಾಗಿ ತಗೊಂತಾಳೆ. ನಗಾಡ್ತಾ ಆರಾಮಾಗಿ ಕೂತಿದ್ದ ಆಟೋಗೆ ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಏನಾಗಿದೆ ಅಂತ ಎಲ್ಲರೂ ನೋಡೋ ಅಷ್ಟರಲ್ಲೇ ಆಟೋ ಸಾವನ್ನಪ್ತಾನೆ. ಇದರಿಂದ ತುಂಬಾನೇ ದುಃಖದಲ್ಲಿರೋ ಆಗ್ನೆಸ್ಗೆ ಸಮಾಧಾನ ಮಾಡಿ ಚಾಕ್ಲೇಟ್ ಕೊಟ್ಟು ಹೋಗೋಣ ಅಂತ ಎಲ್ವಿರಾ ಬಂದು ಆಗ್ನೆಸ್ ಮಲಗಿದ್ದಾಳೆ ಅಂತ ಇವಳೆ ಚಾಕ್ಲೇಟ್ ತಿಂತಾ ಇದ್ದಾಳೆ. ಅದ್ರ ಜೊತೆಗೆ ಆಗ್ನೆಸ್ ನ ವಸ್ತುಗಳನ್ನ ತಗೊಂಡು ನೋಡ್ಬೇಕಾದ್ರೆ ಎಚ್ಚರವಾಗೇ ಇದ್ದ ಆಗ್ನೆಸ್ ಇವಳನ್ನ ನೋಡಿ, ನಿನಗೆ ಸ್ವಲ್ಪನೂ ನಾಚಿಕೆ ಆಗಲ್ವಾ? ನಮ್ಮ ಅಪ್ಪನ ಅಂತ್ಯಕ್ರಿಯೆನೂ ಇನ್ನೂ ಮಾಡಿಲ್ಲ, ಆಗ್ಲೇ ನೀನು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಓಡಾಡ್ತಿದ್ಯಾ. ನಿಮ್ ತಾಯಿಯ ಆಸ್ತಿ ಸಿಗುತ್ತೆ, ಅವರ ಹಣ ಸಿಗುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ನಮ್ಮಪ್ಪ ನಿಮ್ಮಮ್ಮನ್ನ ಮದುವೆ ಆಗಿದ್ದು. ಇಲ್ಲ ಅಂದಿದ್ರೆ ನಿಮ್ಮಂತವ್ರನ್ನ ತಿರುಗೂ ನೋಡ್ತಿರ್ಲಿಲ್ಲ ಅಂದಾಗ ಎಲ್ವಿರಾಗೆ ಗೊತ್ತಾಯ್ತು ಇವರ ಮನೆ ದೊಡ್ಡದಾಗಿರೋದಷ್ಟೇ ಅಲ್ಲ, ಸಾಲನು ತುಂಬಾನೇ ದೊಡ್ಡದಾಗಿದೆ. ಅದಕ್ಕೆ ರೆಬೆಕಾನ ಮದುವೆ ಆಗಿದ್ದು ಅಂತ. ರೆಬೆಕಾ ಏನು ಕಡಿಮೆ ಇಲ್ಲ, ಆಟೋನ ಆಸ್ತಿ ಸಿಗುತ್ತೆ ಅಂತ ಮದುವೆ ಆಗಿದ್ಲು. ಆದ್ರೆ ಇಬ್ಬರ ಹತ್ರನೂ ಹಣನೂ ಇಲ್ಲ, ಆಸ್ತಿನೂ ಇಲ್ಲ. ಆಟೋ ಸಾವನ್ನಪ್ಪಿರೋ ವಿಷಯ ಕೇಳಿ ಆಗ್ಲೇ ಸಾಲ ಕೊಟ್ಟಿದ್ದವರೆಲ್ಲ ಬಂದು ಹಣವನ್ನ ವಾಪಸ್ ಕೇಳ್ತಿದ್ದಾರೆ. ಇವರ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾಗಿ ಜಮೀನು, ಹಸುಗಳನ್ನೆಲ್ಲ ತಮ್ಮ ವಶಪಡಿಸ್ಕೊಂಡು ಹೋಗ್ತಾರೆ. ಇದೇನಪ್ಪ ನಾನ್ ಮಾಡಿರೋ ಸಾಲ ತೀರ್ಸೋಕೆ ಅಂತ ಆಟೋನ ಮದುವೆ ಆದ್ರೆ ಅವನ್ ಸಾಲನು ನಾನೇ ತೀರ್ಸೋ ಹಾಗಾಯ್ತಲ್ಲಪ್ಪ ಅಂತ ಶಾಕ್ ಆಗಿ ರೆಬೆಕಾ ಕೆಳಗೆ ಬಿದ್ಲು. ಏನು ಆಗಲ್ಲ ಅಮ್ಮ, ನಾನು ರಾಜ್ಕುಮಾರನ್ನ ಮದುವೆ ಆಗ್ತೀನಿ, ನಾವು ಎಲ್ಲಾ ಸಾಲ ತೀರ್ಸ್ಬೋದು ಅಂತ ಎಲ್ವಿರಾ ಹೇಳ್ದಾಗ, ಮಗಳೇ ಸ್ವಲ್ಪ ಕನ್ನಡಿಯಲ್ಲಿ ನಿನ್ನ ಮುಖ ನೋಡ್ಕೊಳಮ್ಮ, ರಾಜ್ಕುಮಾರ ನಿನ್ನ ನೋಡಿ ಓಡ್ ಹೋಗ್ತಾನೆ ಆಮೇಲೆ ಅಂದಾಗ ಬಂದು ಮುಖ ನೋಡ್ಕೊಂತಾಳೆ. ಇವಳಿಗೆ ಅನಿಸ್ತಿದೆ ನಾನು ಸುಂದರವಾಗಿ ಇಲ್ಲ ಅಂತ. ಇವಳ ತಂಗಿ ಆಲ್ಮಾ ನೋಡೋಕೆ ಸ್ವಲ್ಪ ಚೆನ್ನಾಗಿದ್ದಾಳೆ, ಆದ್ರೆ ಇನ್ನೂ ಚಿಕ್ಕವಳು. ಏನ್ ಮಾಡೋದು ಅಂತ ರೆಬೆಕಾಗೆ ಗೊತ್ತಾಗ್ತಿಲ್ಲ. ಇದಾಗಿ ಸ್ವಲ್ಪ ಸಮಯ ಆದ್ಮೇಲೆ ರಾಜನ ಕೋಟೆಯಿಂದ ರಾಜ್ಕುಮಾರ ಜೂಲಿಯನ್ನ ಮದುವೆ ಬಗ್ಗೆ ಒಂದು ಸಂದೇಶ ಸಾರ್ಕೊಂಡು ಒಬ್ಬ ವ್ಯಕ್ತಿ ಬರ್ತಾನೆ. ಹಾಗಾಗಿ ಆಂಜೆಲಾ ಮತ್ತೆ ಎಲ್ವಿರಾ ಇಬ್ರು ಓಡ್ ಬಂದಾಗ ಇನ್ನ 4 ತಿಂಗಳ ನಂತರ ರಾಜನ ಅರಮನೆಯಲ್ಲಿ ಒಂದು ಡ್ಯಾನ್ಸ್ ಪಾರ್ಟಿ ಇದೆ. ಅಲ್ಲಿಗೆ ಮದುವೆ ಆಗದೆ ಇರೋ ಹುಡುಗಿಯರೆಲ್ಲ ಬಂದು ಡ್ಯಾನ್ಸ್ ಮಾಡಿದ್ರೆ ರಾಜ್ಕುಮಾರ ಜೂಲಿಯನ್ಗೆ ಯಾರು ಇಷ್ಟ ಆಗ್ತಾರೋ ಅವರನ್ನ ಮದುವೆ ಆಗೋದಕ್ಕೆ ಸೆಲೆಕ್ಟ್ ಮಾಡ್ತಾನೆ ಅಂತ ಈ ವ್ಯಕ್ತಿ ಹೇಳಿ ಇಬ್ಬರ ಹೆಸರನ್ನ ಕೇಳಿ ಇನ್ವಿಟೇಷನ್ ಗೆ ಬರ್ದು ಕೊಡ್ತಾ ಇದ್ದಾನೆ. ಆದ್ರೆ ಎಲ್ವಿರಾನ ಸರ್ನೇಮ್ ಅಥವಾ ಫ್ಯಾಮಿಲಿ ನೇಮ್ ಕೇಳಿದಾಗ ಏನು ಅಂತ ಹೇಳ್ತಾಳೆ. ಸುಮ್ನೆ ಕಣ್ಣು ಬಾಯ್ ಬಿಡ್ಕೊಂಡು ನೋಡ್ತಿದ್ದಾಗ ಇವಳು ನನ್ನ ಸ್ಟೆಪ್ ಸಿಸ್ಟರ್ ಅಂತ ಹೇಳ್ತಾಳೆ ಆಂಜೆಲಾ. ಹಾಗಾಗಿ ಈ ವ್ಯಕ್ತಿ ಎಲ್ವಿರಾ ಸ್ಟೆಪ್ ಸಿಸ್ಟರ್ ಅಂತಾನೆ ಬರ್ದು ಇನ್ವಿಟೇಷನ್ ಕೊಟ್ಟು ಹೋಗ್ತಾನೆ. ಮತ್ತೆ ಎಲ್ವಿರಾ ಇಮ್ಯಾಜಿನೇಷನ್ ಗೆ ಹೋದ್ಲು. ಏನಾದ್ರೂ ಮಾಡಿ ಜೂಲಿಯನ್ ನನ್ನನ್ನೇ ಸೆಲೆಕ್ಟ್ ಮಾಡ್ಬೇಕು ಅಂತ ಸೀದಾ ತನ್ನ ತಾಯಿ ಹತ್ರ ಬಂದು ಈ ವಿಷಯ ಹೇಳಿದಾಗ, ಇದೇ ಸಿಕ್ಕಿದ ಚಾನ್ಸ್, ರಾಜ್ಕುಮಾರನ್ ಜೊತೆ ಮದುವೆ ಆದ್ರೆ ಫುಲ್ ರಿಚ್ ಆಗ್ತೀವಿ, ಸಾಲ ಎಲ್ಲ ತೀರಿಸಬಹುದು ಅಂತ ಮೊದ್ಲು ಇವಳನ್ನ ಕಾಸ್ಮೆಟಿಕ್ ಸರ್ಜನ್ ಹತ್ರ ಕರ್ಕೊಂಡ್ ಬಂದಿದ್ದಾಳೆ. ಡಾಕ್ಟರ್ ಮೊದ್ಲು ಇವಳ ಹಲ್ಲಿಗೆ ಹಾಕಿರೋ ಬ್ರೇಸಸ್ ನ ತೆಗೆದು ಉದ್ದ ಇರೋ ಮೂಗನ್ನ ಸರಿ ಮಾಡಿ ಮತ್ತೊಂದು ದಿನ ಐಲ್ಯಾಶ್ ಎಕ್ಸ್ಟೆನ್ಷನ್ಸ್ ನ ಹಾಕೋಕೆ ಡಿಸೈಡ್ ಮಾಡ್ತಾರೆ.
ಆದ್ರೆ ಅಲ್ಮಾಗೆ ಒಬ್ರು ನರ್ಸ್ ಕೆಳಗೆ ಚೆಲ್ಲಿರೋ ರಕ್ತವನ್ನ ಕ್ಲೀನ್ ಮಾಡ್ತಿರೋದು ನೋಡಿ ಎಲ್ವಿರಾಳ ಭವಿಷ್ಯ ಇವಳ ಕಣ್ಮುಂದೆನೆ ಕಾಣ್ತಾ ಇದೆ. ಸೊ ಡಾಕ್ಟರ್ಗೆ ಡ್ಯಾನ್ಸ್ ಪಾರ್ಟಿ ಆದ್ಮೇಲೆ ಡಬಲ್ ಫೀಸ್ ಕೊಡ್ತೀನಿ, ಕೆಲಸ ಶುರು ಹಚ್ಕೊಳ್ಳಿ ಅಂತ ರೆಬೆಕಾ ಹೇಳಿದಾಗ ಡಾಕ್ಟರ್ ಮೊದಲು ಇವಳ ಹಲ್ಲಲ್ಲಿರೋ ಬ್ರೇಸಸ್ ತೆಗೆದು ರೆಬೆಕಾ ಆಯ್ಕೆ ಮಾಡಿರೋ ಹಾಗೆ ಮೂಗನ್ನ ಶೇಪ್ ಮಾಡೋಕೆ ಡಾಕ್ಟರ್ ತಗೊಂಡ ಟೂಲ್ಸ್ ನೋಡಿ ಇವನೇನು ಡಾಕ್ಟರ್ ಕಾರ್ಪೆಂಟರ್ ಅಂತ ಆಲ್ಮಾಗೆ ಕನ್ಫ್ಯೂಸ್ ಆಗೋಗಿದೆ. ಡಾಕ್ಟರ್ ಮೂಗನ್ನ ಶೇಪ್ ಮಾಡೋಕೆ ಶುರು ಮಾಡಿದಾಗ ನೋವಲ್ಲಿ ಕಿರ್ಚಾಡ್ತಾ ಇದ್ದಾಳೆ ಎಲ್ವಿರಾ. ಹೇಗೋ ಕೊನೆಗೂ ಈ ಪ್ರೊಸೀಜರ್ ಎಲ್ಲ ಆಯ್ತು. ಡಾಕ್ಟರ್ ಮೂಗಿಗೆ ಪ್ಯಾಚ್ ಹಾಕಿ ಕಳಿಸಿದ್ದಾರೆ. ಇದಾದ್ಮೇಲೆ ಎಲ್ವಿರಾ ಮತ್ತೆ ಆಗ್ನೆಸ್ ಫಿನಿಶಿಂಗ್ ಸ್ಕೂಲ್ಗೆ ಸೇರ್ಕೊಂತಾರೆ. ಈ ಸ್ಕೂಲಲ್ಲಿ ಡ್ಯಾನ್ಸ್ ಪಾರ್ಟಿಯಲ್ಲಿ ಹೇಗೆ ಡ್ಯಾನ್ಸ್ ಮಾಡ್ಬೇಕು ಅನ್ನೋದ್ರ ಜೊತೆಗೆ ಶ್ರೀಮಂತ ಫ್ಯಾಮಿಲಿ ಅವರ ತರ ಹೈ ಸೊಸೈಟಿ ಅವರ ತರ ಹೇಗೆ ನಡ್ಕೋಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ. ಆಮೇಲೆ ರಾಜನ ಅರಮನೆಗೆ ಹೋಗಿ ಹೇಗ್ ಬೇಕೋ ಹಾಗೆಲ್ಲ ಆಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಅದಕ್ಕೆ ಅಲ್ಲಿ ಯಾವ ರೀತಿ ಇರಬೇಕು, ಹೇಗೆ ಡ್ಯಾನ್ಸ್ ಮಾಡ್ಬೇಕು ಅಂತ ಮೊದಲೇ ಕಲ್ತ್ಕೊಳ್ಳೋದು ಒಳ್ಳೆಯದು ಅಂತ ಡ್ಯಾನ್ಸ್ ಪಾರ್ಟಿಗೆ ಹೋಗ್ಬೇಕು ಅಂತ ಅನ್ಕೊಂಡಿರೋ ಹುಡುಗಿಯರೆಲ್ಲ ಬಂದಿದ್ದಾರೆ. ಸೊ ಇವರ ಟ್ರೈನಿಂಗ್ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಶುರು ಆಗುತ್ತೆ. ಆದ್ರೆ ಡ್ಯಾನ್ಸ್ ಟೀಚರ್ ಎಲ್ವಿರಾಳ ಮುಖ ನೋಡಿ ಇವಳನ್ನ ಪೂರ್ತಿ ಹಿಂದಕ್ಕೆ ಸುಂದರವಾಗಿ ಇಲ್ದೇ ಇರೋ ಹುಡುಗಿಯರ ಜೊತೆ ನಿಲ್ಲಿಸ್ತಾರೆ. ಆಗ್ನೆಸ್ ನ ಮುಂದೆ ನಿಲ್ಲಿಸ್ಕೊಂಡು ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಾರೆ. ಇದು ಇಲ್ಲಿಗೆ ನಿಲ್ಲಲ್ಲ, ಎಲ್ಲದರಲ್ಲೂ ಆಗ್ನೆಸ್ ಮುಂದೆ ಇದ್ದಾಳೆ. ಎಲ್ವಿರಾಗೆ ಹೊಟ್ಟೆ ಕಿಚ್ಚು ಶುರು ಆಗ್ತಿದೆ. ಕೊನೆಗೂ ಇವರಲ್ಲಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರೋ 15 ಹುಡುಗಿಯರನ್ನ ಸೆಲೆಕ್ಟ್ ಮಾಡಿದಾಗ ಹೇಗೋ ಈ ಲಿಸ್ಟ್ ನ ಕೊನೆಯಲ್ಲಿ ಯಾರೋ ಬೇರೆ ಹುಡುಗಿಯ ಹೆಸರನ್ನ ಹೊಡೆದಾಕಿ ಪಕ್ಕದಲ್ಲಿ ಎಲ್ವಿರಾಳ ಹೆಸರು ಬರ್ದಿದ್ದಾರೆ. ಯಾಕಂದ್ರೆ ಡ್ಯಾನ್ಸ್ ಟೀಚರ್ಗೆ ಇವರ ಅಮ್ಮ ರೆಬೆಕಾ ದುಡ್ಡು ಕೊಟ್ಟು ಈ ರೀತಿ ಮಾಡೋಕೆ ಹೇಳಿದ್ದಾಳೆ. ಅಂದ್ರೆ ಈಗಲೇ ತುಂಬಾನೇ ಸಾಲ ಇದೆ, ಉಳಿದಿರೋ ಅಲ್ಪ ಸ್ವಲ್ಪ ಹಣನು ಕಳ್ಕೊಳ್ಳೋಕೆ ರೆಬೆಕಾ ರೆಡಿ ಆಗಿರೋ ಹಾಗೆ ಕಾಣ್ತಿದೆ. ಇದರಿಂದ ಆಗ್ನೆಸ್ಗೆ ತುಂಬಾನೇ ಕೋಪ ಬರ್ತಿದೆ. ಎಲ್ವಿರಾನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಕೆ ಬೇರೆ ಎಲ್ಲಾ ಕೆಲ್ಸಕ್ಕೆ ನಿಮ್ ಹತ್ರ ಹಣ ಇರುತ್ತೆ, ಆದ್ರೆ ನಮ್ಮ ಅಪ್ಪನ ಅಂತ್ಯ ಸಂಸ್ಕಾರಕ್ಕೆ ನಿಮ್ ಹತ್ರ ದುಡ್ಡಿಲ್ಲ ಅಲ್ವಾ, ಅವರ ಬಾಡಿ ಕೊಳ್ತೋಗ್ತಾ ಇದೆ ನೋಡಿ ಹೋಗಿ ಅಂತ ಆಗ್ನೆಸ್ ಹೇಳಿದ್ರು. ರೆಬೆಕಾ ಸದ್ಯಕ್ಕೆ ದುಡ್ಡಿಲ್ಲ, ಆಗಲ್ಲ ಅಂತ ಹೇಳ್ತಿದ್ದಾಳೆ. ತನ್ನ ತಂದೆಯ ಡೆಡ್ ಬಾಡಿ ಹತ್ರ ಬಂದಾಗ ಬಾಡಿಯ ಕಂಡೀಷನ್ ನೋಡಿ ಆಗ್ನೆಸ್ ಹೆದರ್ಕೊಂಡು ಓಡ್ ಹೋಗ್ತಾಳೆ. ಈಗಾಗ್ಲೇ ಎಲ್ವಿರಾಗೆ ಹೊಸ ಪ್ರಾಬ್ಲಮ್ ಬೇರೆ ಶುರು ಆಗಿದೆ. ಇವಳಿಗೆ ಚೆನ್ನಾಗಿ ಕಾಣೋ ಬಟ್ಟೆ ಯಾವ್ದು ಹಾಕೊಳ್ಳೋಕೆ ಆಗ್ತಿಲ್ಲ, ದಪ್ಪ ಆಗ್ತಿದ್ದಾಳೆ. ಇವಳಿಗೆ ತಿನ್ನೋದು ಅಂದ್ರೆ ಮೊದಲೇ ಇಷ್ಟ, ಗ್ಯಾಪ್ ಕೊಡ್ದಂಗೆ ಏನಾದ್ರೂ ತಿಂತಾನೆ ಇರ್ತಾಳೆ. ಅದಕ್ಕೆ ಒಂದಿನ ಫಿನಿಶಿಂಗ್ ಸ್ಕೂಲ್ ಅಲ್ಲಿ ಒಬ್ರು ಟೀಚರ್ ಇವಳನ್ನ ಕರೆದು ಒಂದು ಟೇಪ್ ವರ್ಮ್ ಮೊಟ್ಟೆಯನ್ನ ಕೊಟ್ಟು ಕಳಿಸ್ತಾರೆ. ಈ ಟೇಪ್ ವರ್ಮ್ ಮೊಟ್ಟೆಯನ್ನ ಎಲ್ವಿರಾ ತನ್ನ ತಂಗಿ ಆಲ್ಮಾಗೆ ತೋರಿಸಿ, ಇದನ್ನ ತಗೊಂಡ್ರೆ ನನ್ನ ದೇಹದ ಒಳಗೆ ಈ ಹುಳು ಸೇರಿ ನಾನು ತಿಂದಿದ್ದೆಲ್ಲ ಅದು ತಿನ್ಕೊಳ್ಳುತ್ತೆ, ಹಾಗಾಗಿ ನಾನು ದಪ್ಪ ಆಗಲ್ಲ. ಈ ಟೇಪ್ ವರ್ಮ್ ಎಲ್ಲವನ್ನ ತಿನ್ಕೊಳ್ಳೋದ್ರಿಂದ ಆಟೋಮೆಟಿಕ್ ಆಗಿ ನಾನು ಸಣ್ಣ ಆಗ್ತೀನಿ. ಡ್ಯಾನ್ಸ್ ಪಾರ್ಟಿ ಆದ್ಮೇಲೆ ಈ ಟೇಪ್ ವರ್ಮ್ ಸಾಯೋಕೆ ಆಂಟಿಡೋಟ್ ತಗೊಂತೀನಿ, ಆಗ ಎಲ್ಲ ಸರಿ ಹೋಗುತ್ತೆ ಅಂದಾಗ ಮೋಸ್ಟ್ಲಿ ನಿನ್ ತಲೆಯಲ್ಲಿ ಯಾವ್ದೋ ಸ್ಕ್ರೂ ಲೂಸ್ ಆಗಿದೆ ಅಂತ ಕಾಣಿಸುತ್ತೆ. ಈ ಟೇಪ್ ವರ್ಮೆ ಎಲ್ಲ ತಿನ್ಕೊಂಡ್ರೆ ನೀನು ವೀಕ್ ಆಗೋಗ್ತೀಯಾ, ನಾನೇನಾದ್ರೂ ನಿನ್ ಜಾಗದಲ್ಲಿ ಇದ್ದಿದ್ರೆ ಇದ್ಯಾವ್ದು ಮಾಡ್ತಾ ಇರ್ಲಿಲ್ಲ. ಅಮ್ಮನ್ ಮಾತು ಕಟ್ಕೊಂಡು ಏನೆಲ್ಲ ಮಾಡ್ತಿದ್ಯಾ ನೋಡು ಅಂದಾಗ ಅಮ್ಮಂಗೆ ಈ ವಿಷಯ ಗೊತ್ತೇ ಇಲ್ಲ, ಯಾರಿಗೂ ಹೇಳ್ಬೇಡ ಅಂತ ಎಲ್ವಿರಾ ಹೇಳ್ತಾ ಇದ್ದಾಳೆ. ಆದ್ರೆ ಆಲ್ಮಾ ಕೋಪ ಮಾಡ್ಕೊಂಡು ಇಲ್ಲಿಂದ ಹೊರಡ್ತಾಳೆ. ಹಿಂದೆನೆ ಎಲ್ವಿರಾ ಸ್ವಲ್ಪನೂ ಯೋಚನೆ ಮಾಡ್ದಂಗೆ ಟೇಪ್ ವರ್ಮ್ ಮೊಟ್ಟೆಯನ್ನ ಬಾಯ್ಗೆ ಹಾಕೊಂಡೇ ಬಿಟ್ಲು. ಇದರಿಂದ ಏನೆಲ್ಲ ಆಗುತ್ತೆ ಅಂತ ಮುಂದೆ ನೋಡೋಣ. ಆಮೇಲೆ ಟೇಪ್ ವರ್ಮ್ ನ ಮೊಟ್ಟೆ ಈ ರೀತಿ ಇರಲ್ಲ ಸ್ನೇಹಿತರೆ, ಕಣ್ಣಿಗೆ ಕಾಣೋದೇ ಇಲ್ಲ, ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬೇಕು ಆ ರೀತಿ ಇರುತ್ತೆ. ಆದ್ರೆ ಮೂವಿಯಲ್ಲಿ ಸ್ವಲ್ಪ ದೊಡ್ಡದಾಗಿ ಬೆಳೆದಿರೋ ಟೇಪ್ ವರ್ಮ್ ನ ಮೊಟ್ಟೆಯ ರೀತಿ ಕಾಣೋ ಒಂದು ಕೇಸ್ ಒಳಗೆ ಇಟ್ಕೊಂಡಿರೋ ಹಾಗೆ ತೋರಿಸಿದರೆ. ಅಂದ್ರೆ ಮೂವಿಯಲ್ಲಿ ಲಾಜಿಕ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ಮೊದ್ಲೇ ಹೇಳ್ದಂಗೆ ಫೇರಿ ಟೇಲ್ ತರಾನೇ ಮೂವಿಯಲ್ಲೂ ಕೂಡ ಕೆಲವೊಂದು ಇಲ್ಲಾಜಿಕಲ್ ಸೀನ್ಸ್ ಇದೆ. ಒಟ್ನಲ್ಲಿ ಇದನ್ನೆಲ್ಲ ನೋಡಿ ಸುಂದರವಾಗಿ ಕಾಣಿಸೋದು ಅಂದ್ರೆ ನಿಜವಾಗ್ಲೂ ಇಷ್ಟು ಮುಖ್ಯನಾ ಅಂತ ನಾವೇ ಪ್ರಶ್ನೆ ಮಾಡೋ ರೀತಿ ಇರುತ್ತೆ. ಸೊ ಎಲ್ವಿರಾ ಟೇಪ್ ವರ್ಮ್ ನ ಬಾಯ್ಗೆ ಹಾಕೊಂಡಾದ್ಮೇಲೆ ಇಲ್ಲಿ ಯಾರೋ ಮಾತಾಡ್ತಿರೋ ಶಬ್ದ ಕೇಳಿಸ್ತಿದೆ. ಯಾರದು ಅಂತ ನೋಡೋಕೆ ಬಂದ್ರೆ ರಾಜ್ಕುಮಾರ ಜೂಲಿಯನ್ ಮತ್ತೆ ಅವನ ಫ್ರೆಂಡ್ಸ್ ಇಲ್ಲಿ ಬೇಟೆ ಆಡ್ತಿದ್ದಾರೆ. ಜೂಲಿಯನ್ ಸೈಡ್ಗೆ ನೇಚರ್ ಕಾಲ್ಗೆ ಅಂತ ಹೋದ್ರೆ ಇವಳು ಕಣ್ ಮುಚ್ಕೊಳ್ಳೋದು ಬಿಟ್ಟು ಕಣ್ಣು ಬಾಯ್ ಬಿಡ್ಕೊಂಡು ಏನೋ ಪವಾಡ ನಡೀತಾ ಇದೆ ಅನ್ನೋ ಹಾಗೆ ನೋಡ್ತಾ ಇದ್ದಾಗ ಜೂಲಿಯನ್ ಇವಳನ್ನ ನೋಡ್ದ. ಜೂಲಿಯನ್ ನ ಫ್ರೆಂಡ್ಸ್ ಅವಳನ್ನ ಸೈಡ್ಗೆ ಎಳ್ಕೋ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಜೂಲಿಯನ್ ಏನೋ ನಾನು ಇಂಥವಳ ಜೊತೆನಾ ಅಂತಿದ್ದಂಗೆ ಎಲ್ವಿರಾಗೆ ಬೇಜಾರಾಗಿ ಇಲ್ಲಿಂದ ಹೋಗ್ತಾಳೆ. ಅಂದ್ರೆ ಮನೆಗೆ ಹೋಗಲ್ಲ, ಇಲ್ಲೇ ದೂರದಲ್ಲಿ ಬಚ್ಚಿಡ್ಕೊಂಡು ಜೂಲಿಯನ್ ನ ನೋಡ್ತಾ ಮತ್ತೆ ಇಮ್ಯಾಜಿನೇಷನ್ಗೆ ಹೋಗಿದ್ದಾಳೆ. ಅದೇ ಮನೆ ಹತ್ರ ಆಗ್ನೆಸ್ ಕುದುರೆಗಳನ್ನ ನೋಡ್ಕೊಳ್ಳೋ ಐಸಾಕ್ ಹತ್ರ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಇವರಿಬ್ರು ಪರಸ್ಪರ ಪ್ರೀತಿಸ್ತಾ ಇದ್ದಾರೆ. ಯಾರಿಗೂ ಈ ವಿಷಯ ಹೇಳಿಲ್ಲ. ನಾನು ರಾಜ್ಕುಮಾರನ್ನ ಮದುವೆ ಆಗ್ಬೇಕು, ಹಣದ ಅವಶ್ಯಕತೆ ತುಂಬಾನೇ ಇದೆ ಅಂತ ಆಗ್ನೆಸ್ ಹೇಳಿದಾಗ ಮತ್ತೆ ನೀನು ನನ್ನನ್ನ ಪ್ರೀತಿಸ್ತಾ ಇಲ್ವಾ ಅಂತ ಕೇಳ್ತಾನೆ ಐಸಾಕ್. ಹೌದು, ನಿನ್ನನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಮದುವೆ ರಾಜ್ಕುಮಾರನ್ ಜೊತೆ ಆಗ್ತೀನಿ ಅಂತೇಳಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಎಲ್ವಿರಾ ವಾಪಸ್ ಮನೆ ಹತ್ರ ಬರೋಷ್ಟೊತ್ತಿಗಾಗ್ಲೇ ರಾತ್ರಿ ಆಗೋಗಿದೆ. ಕೊಟ್ಟಿಗೆ ಒಳಗಿಂದ ಏನೋ ಶಬ್ದ ಬರ್ತಾ ಇದೆಯಲ್ಲ. ಐಸಾಕ್ ಮೋಸ್ಟ್ಲಿ ಕೆಲಸ ಮಾಡಿ ಸುಸ್ತಾಗಿರ್ಬೇಕು ಅಂತ ಬಂದು ನೋಡಿದ್ರೆ ಇಲ್ಲಿ ಐಸಾಕ್ ಮತ್ತೆ ಆಗ್ನೆಸ್ ಬೆವರಿಳಿಸೋ ಕಾರ್ಯಕ್ರಮ ನಡೀತಾ ಇದೆ. ಇದನ್ನ ನೋಡಿ ಎಲ್ವಿರಾ ತಕ್ಷಣ ರೆಬೆಕಾಗೆ ಬಂದು ಹೇಳಿದಾಗ ಆಗ್ನೆಸ್ಗೆ ರೆಬೆಕಾ ಹೊಡೆದು ಇವಳನ್ನ ಮನೆ ಕೆಲಸಕ್ಕೆ ಹಾಕ್ತಾಳೆ. ಬೇರೆ ಕೆಲಸದವರ ಜೊತೆ ಇವಳಿಗೂ ಕೂಡ ಕೆಲಸ ಮಾಡೋಕೆ ಹೇಳ್ತಾಳೆ. ಈ ರೀತಿ ಮಾಡೋಕೆ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ ಅಂತ ಆಗ್ನೆಸ್ ಹೇಳಿದಾಗ ನನಗೆ ಎಲ್ಲಾ ಅಧಿಕಾರನೂ ಇದೆ. ಒಬ್ಬ ಕೊಟ್ಟಿಗೆಯಲ್ಲಿ ಕೆಲಸ ಮಾಡೋನ ಜೊತೆ ರೊಮ್ಯಾನ್ಸ್ ಮಾಡೋಕೆ ನಿನಗೆ ನಾಚಿಕೆ ಆಗ್ಲಿಲ್ವಾ? ಮನೆಯಿಂದ ಇನ್ನು
ಹೊರಗೆ ಹಾಕಿಲ್ಲ, ಅದಕ್ಕೆ ಖುಷಿ ಪಡು ಅಂತ ಹೇಳಿ ಐಸಾಕ್ ನ ಕೂಡ ಬೆತ್ತಲೆ ಮಾಡಿ ಕಲ್ಲಿಂದ ಹೊಡೆದು ಮನೆಯಿಂದ ಓಡಿಸ್ತಾಳೆ ರೆಬೆಕಾ. ಆಗ್ನೆಸ್ಗೆ ಈ ರೀತಿ ಆಗೋದನ್ನ ನೋಡಿ ಎಲ್ವಿರಾಗೆ ಖುಷಿನೋ ಖುಷಿ, ಹೊಟ್ಟೆಯಲ್ಲಿ ಟೇಪ್ ವರ್ಮ್ ಇದೆ ಅಂತ ಆರಾಮಾಗಿ ಸಿಕ್ಕಿದ್ದೆಲ್ಲ ತಿನ್ನೋಕೆ ಶುರು ಮಾಡ್ತಾಳೆ. ಇದೆಲ್ಲ ಆಗಿ 3 ತಿಂಗಳ ನಂತರ ಎಲ್ವಿರಾಳ ಮೂಗಿಗೆ ಹಾಕಿರೋ ಪ್ಯಾಚ್ ತೆಗೆದು ನೋಡಿದ್ರೆ ಮೂಗು ಈಗ ಚೆನ್ನಾಗಿ ಕಾಣಿಸ್ತಾ ಇದೆ. ಕಳೆದ ಬಾರಿ ಡಾಕ್ಟರ್ ಐಲ್ಯಾಶ್ ಎಕ್ಸ್ಟೆನ್ಷನ್ಸ್ ನ ಹಾಕಿರ್ಲಿಲ್ಲ, ಅದನ್ನ ಹಾಕ್ಸೋಕೆ ಈಗ ರೆಬೆಕಾ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡ್ ಬಂದಿದ್ದಾಳೆ. ನಾನ್ ಅನ್ಕೊಂಡಿದ್ದೆ ಐಲ್ಯಾಶಸ್ ನ ರೆಪ್ಪೆಗೆ ಅಂಟಿಸ್ತಾರೆ ಅಂತ, ಆದ್ರೆ ಇಲ್ಲ, ರೆಪ್ಪೆಗೆ ಸೇರಿಸಿ ಒಲಿಗೆ ಹಾಕ್ತಾ ಇದ್ದಾರೆ. ಎಲ್ವಿರಾ ಕೈಯಲ್ಲಿ ಈ ನೋವನ್ನ ತಡ್ಕೊಳಕ್ ಆಗ್ತಿಲ್ಲ, ಆದ್ರೆ ಈ ನೋವಿಗಿಂತ ರಾಜ್ಕುಮಾರ್ ಮೇಲಿರೋ ಪ್ರೀತಿನೇ ಜಾಸ್ತಿ ಇದೆ, ಹಾಗಾಗಿ ತಡ್ಕೊಂತಾ ಇದ್ದಾಳೆ. ಡಾಕ್ಟರ್ ಕಣ್ಣಿಗೆ ಬ್ಯಾಂಡೇಜ್ ಹಾಕಿ ಮನೆಗೆ ಕಳಿಸಿದ್ದಾರೆ, ಆದ್ರೆ ರಾತ್ರಿ ನೋವಿಗೆ ನಿದ್ದೆನೆ ಬರ್ತಿಲ್ಲ. ಅದ್ರ ಜೊತೆಗೆ ಹೊಟ್ಟೆಯಲ್ಲಿ ಏನೋ ಮೂವ್ ಆಗ್ತಿರೋ ಹಾಗೆ ಕಾಣ್ತಾ ಇದೆ. ಇದೇನಾಗ್ಲೇ ಪ್ರೆಗ್ನೆಂಟ್ ಕೂಡ ಆಗೋದ್ಲಾ ಅಂತ ಅನ್ಕೊಂಡೆ, ಆದ್ರೆ ಇಲ್ಲ. ಆಮೇಲೆ ಗೊತ್ತಾಯ್ತು ಟೇಪ್ ವರ್ಮೆ ಮಗು ತರ ಇವಳ ಹೊಟ್ಟೆಯಲ್ಲಿ ದೊಡ್ಡದಾಗಿ ಬೆಳೀತಾ ಇದೆ. ಹೊಟ್ಟೆ ಹಸಿವು ಜಾಸ್ತಿ ಆಗ್ತಾನೆ ಇದೆ. ಇದೇ ಸಮಯಕ್ಕೆ ಆಲ್ಮಾಳ ಮೊದಲ ಪೀರಿಯಡ್ಸ್ ಶುರು ಆಗಿದ್ರು ಕೂಡ ಯಾರಿಗೂ ಹೇಳಲ್ಲ. ಆಮೇಲೆ ಅವ್ರ ಅಮ್ಮ ರೆಬೆಕಾ ಎಲ್ವಿರಾನ ಬಿಟ್ಟು ಇವಳನ್ನ ಹಿಡ್ಕೊಂಡು ರಾಜ್ಕುಮಾರನ್ನ ಮದುವೆ ಆಗುವಂತ ತಲೆ ತಿಂದರೆ ಕಷ್ಟ ಅಂತ. ಎಲ್ವಿರಾ ಊಟ ಹುಡ್ಕೊಂಡು ಬಂದಿದ್ದಾಗ ಆಗ್ನೆಸ್ ಇವಳನ್ನ ನೋಡಿ ಕೇಕ್ ತಿನ್ನೋಕೆ ಕೊಡ್ತಾಳೆ. ಇವಳು ದಪ್ಪ ಆಗ್ಲಿ, ರಾಜ್ಕುಮಾರ ಇವಳನ್ನ ಸೆಲೆಕ್ಟ್ ಮಾಡದೇ ಇರ್ಲಿ ಅಂತ. ಮುಂದಿನ ದಿನ ನಮ್ಗೆ ಗೊತ್ತಾಗುತ್ತೆ ರೆಬೆಕಾ ಆಗ್ನೆಸ್ ನ ಫಿನಿಶಿಂಗ್ ಸ್ಕೂಲ್ಗೂ ಕಳಿಸ್ತಿಲ್ಲ. ಡ್ಯಾನ್ಸ್ ಟೀಚರ್ ಆಗ್ನೆಸ್ ಬಿಟ್ರೆ ಬೇರೆಯವರಾರು ನೆಟ್ಟಿಗೆ ಡ್ಯಾನ್ಸ್ ಮಾಡಲ್ಲ ಅಂತ ಟೆನ್ಷನ್ ಆಗಿದ್ದಾರೆ. ಆದ್ರೆ ಏನ್ ಮಾಡೋದು, ಬೇರೆ ಯಾರಾದ್ರೂ ಅವಳ ಜಾಗಕ್ಕೆ ಬರ್ಬೇಕಲ್ಲ. ಎಲ್ವಿರಾಗೇನೆ ಸದ್ಯಕ್ಕೆ ಆಗ್ನೆಸ್ ನ ಜಾಗದಲ್ಲಿ ಡ್ಯಾನ್ಸ್ ಮಾಡೋಕೆ ಹೇಳ್ತಾರೆ. ಇವತ್ ರಾತ್ರಿ ಎಲ್ವಿರಾ ಬಾತ್ ಟಬ್ ಅಲ್ಲಿ ಕುತ್ಕೊಂಡು ರಾಜ್ಕುಮಾರ ಜೂಲಿಯನ್ ಬರ್ದಿರೋ ಕವಿತೆಗಳನ್ನ ಓದಬೇಕಾದ್ರೆ ಆಗ್ನೆಸ್ ಇನ್ನೇನು ಮನೆ ಕೆಲಸದವಳ ತರ ಆಗಿದ್ದಾಳಲ್ಲ, ಹಾಗಾಗಿ ಇವಳೇ ಎಲ್ವಿರಾಗೆ ಊಟ ತಿನ್ನಿಸ್ತಾ ಇದ್ದಾಳೆ. ಎಲ್ವಿರಾ ಇವಳಿಗೆ ಆಡ್ಕೊಳ್ಳೋ ಹಾಗೆ ಸಿಂಡರೆಲ್ಲಾ ಅಂತ ಹೆಸರಿಟ್ಟು ಕರೀತಾ ಇದ್ದಾಳೆ. ಸಿಂಡರೆಲ್ಲಾ ಸ್ಟೋರಿ ಕೂಡ ಸೇಮ್ ಈ ಮೂವಿ ಸ್ಟೋರಿ ತರಾನೇ ಇರೋದು ಸ್ನೇಹಿತರೆ. ಯಾಕಂದ್ರೆ ಮೊದಲೇ ಹೇಳ್ದಂಗೆ ಸಿಂಡರೆಲ್ಲಾ ಕತೆಗೆನೆ ಡಾರ್ಕ್ ಮತ್ತೆ ಹಾರರ್ ಎಲಿಮೆಂಟ್ಸ್ ನ ಆಡ್ ಮಾಡಿದ್ದಾರೆ. ಸಿಂಡರೆಲ್ಲಾಗೆ ಅವಳ ಸ್ಟೆಪ್ ಮದರ್, ಸ್ಟೆಪ್ ಸಿಸ್ಟರ್ಸ್ ಎಲ್ಲ ತುಂಬಾನೇ ತೊಂದರೆ ಕೊಡ್ತಾ ಇರ್ತಾರೆ. ಅವಳು ಕೂಡ ಡ್ಯಾನ್ಸ್ ಪಾರ್ಟಿಗೆ ಹೋಗಿ ರಾಜ್ಕುಮಾರನ್ನ ಮದುವೆ ಆಗೋ ಕತೆ ಅದು. ಇಲ್ಲೂ ಅದೇ ಆಗ್ತಿದೆ. ಈ ಮೂವಿಯಲ್ಲಿ ಸಿಂಡರೆಲ್ಲಾ ಸದ್ಯಕ್ಕೆ ಆಗ್ನೆಸ್ಸೇ ಆಗಿದ್ದಾಳೆ, ಆದ್ರೆ ನಾವು ಈ ಕಥೆಯನ್ನ ಇವಳ ಸ್ಟೆಪ್ ಸಿಸ್ಟರ್ ಆಗಿರೋ ಎಲ್ವಿರಾಳ ದೃಷ್ಟಿಕೋನದಲ್ಲಿ ನೋಡ್ತಾ ಇದೀವಿ. ಎಲ್ವಿರಾ ಆಗ್ನೆಸ್ಗೆ ಸ್ವಲ್ಪ ಬ್ರಷ್ ತಗೊಂಡು ತಲೆ ಬಾಚು ಅಂತೇಳಿ ಆಗ್ನೆಸ್ ಬ್ರಷ್ ನ ನೋಡಿ ಇದು ನನ್ನ ಹೇರ್ ಬ್ರಷ್, ನಿನಗೆ ಇದರ ಅವಶ್ಯಕತೆ ಇಲ್ಲ ಅಂತ ಕಾಣುತ್ತೆ ಅಂತ ಹೇಳಿ ಬ್ರಷ್ ಅಲ್ಲಿ ಸಿಗಾಕೊಂಡಿರೋ ತುಂಬಾನೇ ಕೂದಲನ್ನ ಇವಳ ಕೈಗೆ ಕೊಟ್ಟು ಹೋಗ್ತಾಳೆ. ಇಷ್ಟೊಂದು ಕೂದಲು ಉದುರುತ್ತಾ ಇದೆ ಅಂತ ಈಗ ಇವಳಿಗೆ ಗೊತ್ತಾಗಿ ಕಿರ್ಚಾಡೋಕೆ ಶುರು ಮಾಡ್ತಾಳೆ. ಬಾತ್ ಟಬ್ ಅಲ್ಲೂ ಉದುರೋಗಿರೋ ಕೂದಲು ಎಲ್ಲ ಬಿದ್ದಿದೆ. ಅಂದ್ರೆ ಹೊಟ್ಟೆಯಲ್ಲಿ ಇರೋ ಟೇಪ್ ವರ್ಮ್ ಪರ್ಫೆಕ್ಟ್ ಆಗಿ ತನ್ನ ಕೆಲಸವನ್ನ ಮಾಡ್ತಾ ಇದೆ. ಇವಳ ದೇಹಕ್ಕೆ ಸೇರ್ಬೇಕಾಗಿರೋ ಪೌಷ್ಟಿಕಾಂಶವನ್ನ ತಾನು ಹೀರ್ಕೊಂಡು. ಇದಾದ್ಮೇಲೆ ಬಟ್ಟೆಗಳನ್ನ ಸೇಲ್ ಮಾಡೋ ವ್ಯಕ್ತಿ ನಾಳೆನೇ ಇರೋ ಡ್ಯಾನ್ಸ್ ಪಾರ್ಟಿಗೋಸ್ಕರ ಎಲ್ವಿರಾಗೆ ಹೊಸ ಬಟ್ಟೆಯನ್ನ ತಗೊಂಡ್ ಬಂದಿದ್ದಾನೆ. ಇವನಿಗೂ ಕೂಡ ಎಲ್ವಿರಾ ಮದುವೆ ಆದ ನಂತರ ಹಣ ಕೊಡೋದಾಗಿ ಹೇಳಿದಳೆ ರೆಬೆಕಾ. ಆಗ್ನೆಸ್ ಬಂದು ಎಲ್ವಿರಾಗೆ ಡ್ರೆಸ್ ಹಾಕೊಳ್ಳೋಕೆ ಸಹಾಯ ಮಾಡ್ತಿದ್ದಾಗ ಡ್ರೆಸ್ ತಂದಿರೋ ವ್ಯಕ್ತಿಗೂ ಕೂಡ ಎಲ್ವಿರಾಗಿಂತ ಆಗ್ನೆಸ್ ಜಾಸ್ತಿ ಇಷ್ಟ ಆಗಿ ಇವಳ ಜೊತೆ ಕೆಟ್ಟದಾಗಿ ನಡ್ಕೊಂತಾನೆ. ಆದ್ರೆ ಆಗ್ನೆಸ್ ಇವನ ಮುಖಕ್ಕೆ ಉಗ್ದು ಹೋಗ್ತಾಳೆ. ಡ್ರೆಸ್ ತಂದಿರೋ ವ್ಯಕ್ತಿ ಎಲ್ವಿರಾಗೆ ಹೇರ್ ಫಾಲ್ ಆಗ್ತಿರೋದನ್ನ ನೋಡಿ, ಅಂದ್ರೆ ಹೇರ್ ಲಾಸ್ ಆಗ್ತಿರೋದನ್ನ ಗಮನಿಸಿ ಒಂದು ಒಳ್ಳೆ ವಿಗ್ನ ಕೂಡ ಕೊಟ್ಟು ಹೋಗ್ತಾನೆ. ಆಗ್ನೆಸ್ ಏನೇ ಆದ್ರೂ ಡ್ಯಾನ್ಸ್ ಪಾರ್ಟಿಗೆ ಹೋಗ್ಲೇಬೇಕು ಅಂತ ತನ್ನ ತಾಯಿಯ ಡ್ರೆಸ್ ತೆಕ್ಕೊಂಡು ಹೋಗ್ಬೇಕಾದ್ರೆ ಎಲ್ವಿರಾ ನೋಡಿ ಇವಳು ಡ್ಯಾನ್ಸ್ ಪಾರ್ಟಿಗೆ ಎಲ್ಲಿ ಬಂದ್ಬಿಡ್ತಾಳೋ ಅಂತ ಈ ಡ್ರೆಸ್ ನೇ ಹರಿದಾಕ್ಬಿಡ್ತಾಳೆ. ಬೇಜಾರಾದ ಆಗ್ನೆಸ್ ತನ್ನ ತಂದೆಯ ಕೊಳ್ತೋಗ್ತಿರೋ ಬಾಡಿ ಮುಂದೆ ಕುತ್ಕೊಂಡು ಅಳ್ತಿದ್ದಾಗ ಸಾವನ್ನಪ್ಪಿರೋ ಆಗ್ನೆಸ್ ಅವ್ರ ಅಮ್ಮ ಪ್ರತ್ಯಕ್ಷ ಆಗ್ತಾರೆ. ನೀನೇನ್ ತಲೆ ಕೆಡ್ಸ್ಕೋಬೇಡ, ಡ್ಯಾನ್ಸ್ ಪಾರ್ಟಿಗೆ ಹೋಗು, ನಾನು ನಿನ್ ಜೊತೆ ಇದ್ದೀನಿ ಅಂತ ಹೇಳಿ ತಮ್ಮ ಮ್ಯಾಜಿಕಲ್ ಪವರ್ಸ್ ಇಂದ ಇವಳಿಗೆ ಚೆನ್ನಾಗಿರೋ ಶೂಸ್ ನ ಕೊಡ್ತಾರೆ. ಮತ್ತೆ ಆಟೋನ ಡೆಡ್ ಬಾಡಿ ಮೇಲೆ ಓಡಾಡ್ತಿದ್ದ ರೇಷ್ಮೆ ಹುಳುಗಳು ಎಲ್ವಿರಾ ಹರಿದಾಕಿದ್ದ ಬಟ್ಟೆಯನ್ನ ಮತ್ತೆ ಸರಿ ಮಾಡೋ ಹಾಗೆ ಮಾಡ್ತಾರೆ ಆಗ್ನೆಸ್ ಅವ್ರ ಅಮ್ಮ. ಸೇಮ್ ಇದೆ ಸಿಂಡರೆಲ್ಲಾ ಸ್ಟೋರಿಯಲ್ಲೂ ಕೂಡ ಆಗೋದು ಸ್ನೇಹಿತರೆ. ಇನ್ನೊಂದ್ ಕಡೆ ಆಗ್ಲೇ ರೆಬೆಕಾ ಎಲ್ವಿರಾನ ನೀಟಾಗಿ ರೆಡಿ ಮಾಡಿ ವಿಗ್ ಎಲ್ಲ ಹಾಕಿ ಡ್ಯಾನ್ಸ್ ಪಾರ್ಟಿಗೆ ಕರ್ಕೊಂಡ್ ಬಂದಿದ್ದಾಳೆ. ಇಲ್ಲಿ ರಾಜ ಇದಕ್ಕೂ ನನ್ಗೂ ಏನು ಸಂಬಂಧನೇ ಇಲ್ಲ ಅನ್ನೋ ತರ ಕೂತಿದ್ದಾರೆ. ರಾಜ್ಕುಮಾರ ಜೂಲಿಯನ್ಗೆ ಯಾವ ಹುಡುಗಿನೂ ಇಷ್ಟ ಆಗ್ತಿಲ್ಲ, ಇವನ ಫ್ರೆಂಡ್ಸ್ಗೆ ಎಲ್ಲಾ ಹುಡುಗಿಯರು ಇಷ್ಟ ಆಗ್ತಾ ಇದ್ದಾರೆ. ಮೊದಲು ಹುಡುಗಿಯರೆಲ್ಲ ಒಬ್ಬೊಬ್ಬರಾಗೆ ಬಂದು ಪರ್ಫಾರ್ಮ್ ಮಾಡಿ ಆದ್ಮೇಲೆ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಈ ಡ್ಯಾನ್ಸ್ ಅಲ್ಲಿ ಆಗ್ನೆಸ್ ಇದ್ದ ಜಾಗದಲ್ಲಿ ಮೇನ್ ಡ್ಯಾನ್ಸರ್ ಆಗಿ ಎಲ್ವಿರಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರೋದನ್ನ ನೋಡಿ ಫ್ಲಾಟ್ ಆಗೋಗಿದ್ದಾನೆ ಜೂಲಿಯನ್. ಈಗ ಜೂಲಿಯನ್ ತನಿಗೆ ಇಷ್ಟವಾದ ಹುಡುಗಿಯನ್ನ ಡ್ಯಾನ್ಸ್ ಪಾರ್ಟ್ನರ್ ಆಗಿ ಸೆಲೆಕ್ಟ್ ಮಾಡೋಕೆ ಬಂದಾಗ ಎಲ್ಲಾ ಹುಡುಗಿಯರನ್ನ ನೋಡಿ ಕೊನೆಗೆ ಎಲ್ವಿರಾಳನ್ನ ಸೆಲೆಕ್ಟ್ ಮಾಡ್ತಾನೆ. ಇವಳಿಗಂತೂ ಕನ್ಸು ನನ್ಸಾಗೋ ಸಮಯ. ಇಬ್ರು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಿದ್ದಾಗ್ಲೇ ಸರಿಯಾದ ಸಮಯಕ್ಕೆ ಆಗ್ನೆಸ್ ಮುಸುಕನ್ನ ಹಾಕೊಂಡು ಬರ್ತಾಳೆ. ಮುಖ ಕಾಣ್ತಿಲ್ಲ ಅಂದ್ರೂ ಇವಳಿಗೆ ಅಟ್ರಾಕ್ಟ್ ಆದ ಜೂಲಿಯನ್ ಎಲ್ವಿರಾನ ಬಿಟ್ಟು ಆಗ್ನೆಸ್ ಜೊತೆ ಡ್ಯಾನ್ಸ್ ಮಾಡೋಕೆ ಮುಂದಾಗ್ತಾನೆ. ಇದನ್ನ ನೋಡಿ ಎಲ್ವಿರಾಗೆ ಉರಿತಾ ಇದೆ. ಉರ್ಕೊಳ್ಳೋಕು ಟೈಮ್ ಇಲ್ಲ, ಹೊಟ್ಟೆ ನೋವು ಶುರು ಆಯ್ತು. ಸೈಡ್ಗೆ ಓಡ್ಬಂದು ವಾಂತಿ ಮಾಡ್ಕೊಂಡಾಗ ಬರೀ ಟೇಪ್ ವರ್ಮ್ ನ ಮೊಟ್ಟೆಗಳೇ ಹೊರಗೆ ಬರ್ತಿದೆ. ಅಂದ್ರೆ ಆಗ್ಲೇ ಟೇಪ್ ವರ್ಮ್ ಒಳಗೆ ಫ್ಯಾಮಿಲಿ ಪ್ಲಾನಿಂಗ್ ಶುರು ಮಾಡಿ ಆಗಿದೆ. ರೆಬೆಕಾ ಓಡ್ ಬಂದು ಇವಳಿಗೆ ಸಮಾಧಾನ ಮಾಡಿ, ಜೂಲಿಯನ್ ಸಿಗ್ಲಿಲ್ಲ ಅಂದ್ರೆ ಏನಾಯ್ತು, ಬೇರೆ ತುಂಬಾನೇ ಶ್ರೀಮಂತ ವ್ಯಕ್ತಿಗಳು ಇದ್ದಾರೆ, ನಿನ್ ಜೊತೆ ಡ್ಯಾನ್ಸ್ ಮಾಡೋಕೆ ಕಾಯ್ತಾ ಇದ್ದಾರೆ, ಅವರಲ್ಲಿ ಒಬ್ಬರನ್ನಾದ್ರೂ ನೀನು ಬುಟ್ಟಿಗೆ ಹಾಕೊಳ್ಳೇಬೇಕು, ನಡಿ ಅಂದಾಗ ಇಲ್ಲ ನನ್ ಕೈಲಿ ಆಗ್ತಿಲ್ಲ ಅಂತಾಳೆ ಎಲ್ವಿರಾ. ಆದ್ರೂ ರೆಬೆಕಾ ಕೇಳಲ್ಲ, ಇವಳ ಕೆನ್ನೆಗೆ ಹೊಡೆದು ಕಳಿಸ್ತಾಳೆ. ಎಲ್ವಿರಾ ಜೊತೆ ಒಬ್ಬರಾದ್ಮೇಲೆ ಒಬ್ರು ಬಂದು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ವಿರಾಗೆ ಎಲ್ಲಾ ಕಡೆ ಕೇವಲ ಹುಳುಗಳೇ ಕಾಣ್ತಾ ಇದೆ, ಟೇಪ್ ವರ್ಮ್ ನ ಸೈಡ್ ಎಫೆಕ್ಟ್. ಜೊತೆಗೆ ಡ್ಯಾನ್ಸ್ ಮುಗಿಯೋ ಸಮಯದಲ್ಲಿ ಕೊನೆ ಡ್ಯಾನ್ಸ್ ಸ್ಟೆಪ್ ಮಾಡೋಕೆ ಎಲ್ಲಾ ಹುಡುಗಿಯರು ಹಿಂದಕ್ಕೆ ಬೆಂಡಾದಾಗ ಆಗ್ನೆಸ್ ಹಾಕಿದ್ದ ಮುಸುಕು ಕಳಚಿ ಇವಳ
ಇವಳ ಮುಖ ಕಾಣ್ತಿದ್ದಂಗೆ ಎಲ್ವಿರಾ ಇವಳನ್ನ ನೋಡ್ಬಿಡ್ತಾಳೆ. ಬೇರೆ ಯಾರು ಇವಳ ಮುಖವನ್ನ ನೋಡಲ್ಲ, ಜೂಲಿಯನ್ ಕೂಡ. ತಕ್ಷಣ ಇಲ್ಲಿಂದ ಆಗ್ನೆಸ್ ಓಡ್ ಹೋಗ್ತಾಳೆ. ಹೋಗ್ಬೇಕಾದ್ರೆ ಒಂದು ಶೂ ಬಿಚ್ಚೋಯ್ತು. ರಾಜ್ಕುಮಾರ ಈ ಶೂ ಯಾರ ಕಾಲಿಗೆ ಕರೆಕ್ಟ್ ಆಗಿ ಫಿಟ್ ಆಗುತ್ತೋ ಅವರನ್ನೇ ನಾನು ಮದುವೆ ಆಗೋದು ಅಂತ ಘೋಷಣೆ ಮಾಡ್ತಾನೆ. ಅದಕ್ಕೆ ಕೋಪದಲ್ಲಿ ಎಲ್ವಿರಾ ಸೀದಾ ಮನೆಗೆ ಬಂದು ಕಸಾಯಿ ಕತ್ತಿ ಎತ್ಕೊಂಡು ಆಗ್ನೆಸ್ ಮೇಲೆ ದಾಳಿ ಮಾಡ್ತಾಳೆ. ಮತ್ತೆ ಇನ್ನೊಂದು ಶೂನ ಕೊಡು ಅಂತ ಕೇಳ್ತಾ ಇದ್ದಾಳೆ, ಆದ್ರೆ ಶೂ ಕೊಡಲ್ಲ. ಇಬ್ರು ತುಂಬಾನೇ ಹೊತ್ತು ಹೊಡೆದಾಡ್ತಾರೆ. ಕೊನೆಗೆ ಎಲ್ವಿರಾ ಆಗ್ನೆಸ್ ನ ಕೆಳಗೆ ಬೀಳ್ಸಿ ಶೂನ ಕಿತ್ಕೊಂತಾಳೆ. ಇಲ್ಲಿ ನೋಡಿದ್ರೆ ರೆಬೆಕಾ ಮಗಳ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ನಾನೇ ಮಾಡ್ತೀನಿ ಅಂತ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡ್ ಬಂದು ದೊಡ್ಡವರ ಕೆಲಸ ಮಾಡ್ತಾ ಇದ್ದಾಳೆ. ಶ್ರೀಮಂತರ ಜೊತೆ ಮತ್ತೆ ಇವಳು ಸಾಲ ವಾಪಸ್ ಕೊಡ್ಬೇಕಲ್ಲ, ಅವರನ್ನ ಕೂಡ ಕರ್ಕೊಂಡ್ ಬಂದು ಈ ರೀತಿ ಸಾಲ ತೀರಿಸ್ತಾ ಇದ್ದಾಳೆ. ಎಲ್ವಿರಾ ಶೂನ ಕಾಲಿಗೆ ಹಾಕೊಂಡು ನೋಡ್ತಾಳೆ, ಕಾಲು ಭಾಗನೂ ಒಳಗ್ ಹೋಗ್ತಿಲ್ಲ. ಅದಕ್ಕೆ ಫುಲ್ ಸೈಕ್ ಆಗಿರೋ ಎಲ್ವಿರಾ ಕಾಲಿನ ಬೆರಳುಗಳನ್ನೇ ಕಟ್ ಮಾಡ್ಕೊಂಡು ಶೂ ಫಿಟ್ ಆಗುತ್ತಾ ಅಂತ ನೋಡೋಕೆ ಡಿಸೈಡ್ ಮಾಡಿದಳೆ. ಹಾಗಾಗಿ ಕೊನೆಗೂ ಕಸಾಯಿ ಕತ್ತಿಯಿಂದ ಬೆರಳುಗಳನ್ನ ಕಟ್ಟೆನೋ ಮಾಡ್ಕೊಂತಾಳೆ, ಆದ್ರೆ ಪೂರ್ತಿ ಕಟ್ ಆಗಲ್ಲ. ಎಲ್ಲಾ ಬೆರಳುಗಳು ಕಾಲಲ್ಲೇ ತುದಿಯಲ್ಲಿ ಸಿಗಾಕೊಂಡು ನೇತಾಡ್ತಾ ಇದಾವೆ. ಈ ಸೀನ್ ಅಂತೂ ನೋಡಿ ಸ್ನೇಹಿತರೆ, ನನ್ ಕಾಲೇ ನೋವಾಗೋದಕ್ಕೆ ಶುರು ಆಯ್ತು. ಇವಳು ಕಿರ್ಚಾಡೋ ಶಬ್ದ ಕೇಳಿಸ್ಕೊಂಡು ಬಂದ ಆಲ್ಮಾ ಕಾಲಿಗೆ ಬಟ್ಟೆ ಕಟ್ತಿದ್ದಾಳೆ, ಜಾಸ್ತಿ ರಕ್ತ ಹೋಗ್ಬಾರ್ದು ಅಂತ. ಆದ್ರೆ ರೆಬೆಕಾ ಬಂದು ನೋವು ಕಡಿಮೆ ಆಗೋದಕ್ಕೆ ಒಂದು ಮೆಡಿಸಿನ್ ಕೊಡ್ಸಿ, ಇದೇನ್ ಮಗಳೇ ಕಾಲು ಕಟ್ ಮಾಡ್ಕೊಳ್ಳೋದೇನೋ ಮಾಡ್ಕೊಂಡೆ, ಆದ್ರೆ ತಪ್ಪಾದ ಕಾಲನ್ನ ಕಟ್ ಮಾಡ್ಕೊಂಡಿದ್ಯಾ. ರಾಜ್ಕುಮಾರ ಜೂಲಿಯನ್ ಹತ್ರ ಇರೋದು ಎಡಗಾಲಿನ ಶೂ, ನೀನ್ ನೋಡಿದ್ರೆ ಬಲಗಾಲ್ ಕಟ್ ಮಾಡ್ಕೊಂಡಿದ್ಯಲ್ಲ ಅಂತ ರೆಬೆಕಾನೇ ಮೊದಲು ನೇತಾಡ್ತಿರೋ ಬೆರಳುಗಳನ್ನ ಕಟ್ ಮಾಡಿ ಮತ್ತೊಂದು ಕಾಲಿನ ಬೆರಳುಗಳನ್ನ ಕೂಡ ಕಟ್ ಮಾಡ್ಬಿಡ್ತಾಳೆ. ಅಂದ್ರೆ ಇವಳಿಗೆ ಮಗಳಿಗಿಂತ ದುಡ್ಡೇ ಮುಖ್ಯ ಆಗೋಯ್ತು. ಎಲ್ವಿರಾಗೆ ಕಾಲು ಕಟ್ ಮಾಡಿದ್ರು ನೋವಾಗ್ತಿಲ್ಲ, ಯಾಕಂದ್ರೆ ಜೂಲಿಯನ್ ಬಂದು ಶೂ ಹಾಕಿ ನೋಡಿ ಅದು ಫಿಟ್ ಆದಾಗ ಇವಳನ್ನೇ ಮದುವೆ ಆಗೋದಕ್ಕೆ ಅವನು ನಿರ್ಧಾರ ಮಾಡಿರೋ ಹಾಗೆ ಇವಳು ಇಮ್ಯಾಜಿನ್ ಮಾಡ್ಕೊಂಡು ಪ್ರಜ್ಞೆ ತಪ್ತಾಳೆ. ಮುಂದಿನ ದಿನ ಎಚ್ಚರಿಕೆ ಆದಾಗ ಆಗ್ಲೇ ಜೂಲಿಯನ್ ಶೂ ಹಿಡ್ಕೊಂಡು ಮನೆ ಹತ್ರ ಬಂದಿದ್ದಾನೆ, ಆದ್ರೆ ಎಲ್ವಿರಾಗೆ ಓಡಾಡೋಕು ಆಗ್ತಿಲ್ಲ. ಹಾಗಾಗಿ ತೆವಳ್ಕೊಂಡು ಒದ್ದಾಡ್ಕೊಂಡೆಲ್ಲ ಬಂದು ಮೆಟ್ಟಿಲುಗಳ ಮೇಲಿಂದ ಕೆಳಗೆ ಉರುಳ್ಕೊಂಡ್ ಬಂದು ಬಿದ್ದಾಗ ಮೂಗು ಮತ್ತೆ ಹಲ್ಲು ಎರಡೂ ಕೂಡ ಮುರಿದೋಗುತ್ತೆ. ತಲೆಯಲ್ಲಿ ಅಲ್ಲೊಂದಿಲ್ಲೊಂದ್ ಕೂದಲು ಉಳ್ಕೊಂಡಿದೆ. ಈಗ ಇವಳ ಕಣ್ಣು ಮುಂದೆನೆ ಆಗ್ನೆಸ್ ರಾಜ್ಕುಮಾರನ್ ಹತ್ರ ಹೋದಾಗ ಆಗ್ನೆಸ್ಗೆ ಶೂ ಫಿಟ್ ಆಗಿ ಅವಳನ್ನೇ ಮದುವೆ ಆಗ್ತೀನಿ ಅಂತ ರಾಜ್ಕುಮಾರ ಜೂಲಿಯನ್ ಹೇಳ್ತಿರೋದನ್ನ ಕೇಳಿಸ್ಕೊಂಡು ಕೊನೆಗೂ ಸೋತೆ ಬಿಟ್ನಲ್ಲ ಅಂತ ಅಳೋದ್ರ ಜೊತೆಗೆ ನಗಾಡ್ತಾ ಇದ್ದಾಳೆ ಎಲ್ವಿರಾ. ಈಗ ಇವಳ ತಂಗಿ ಆಲ್ಮಾ ಬಂದು, ಸಾಕು ನಾವು ಇಲ್ಲಿರೋದು ಬೇಡ, ನಿನ್ನ ಊರಿಂದ ಹೊರಗೆ ಕರ್ಕೊಂಡು ಹೋಗ್ತೀನಿ, ಇನ್ನ ಸ್ವಲ್ಪ ದಿನ ಇಲ್ಲೇ ಇದ್ರೆ ನಮ್ಮಮ್ಮ ನಿನಗೆ ಏನ್ ಮಾಡ್ತಾರೋ ಗೊತ್ತಿಲ್ಲ, ಮೊದ್ಲು ನೀನು ಆಂಟಿಡೋಟ್ ಕುಡಿ ಅಂತ ಕೊಡಿಸ್ತಾಳೆ. ಹಿಂದೆನೆ ಇವಳಿಗೆ ವಾಂತಿ ಆಗ್ತಿದ್ದಂಗೆ ಟೇಪ್ ವರ್ಮ್ ಕೂಡ ಹೊರಗೆ ಬರ್ತಾ ಇದೆ. ಆಲ್ಮಾ ಎಳ್ದಂಗೆ ಇದು ಹೊರಗೆ ಬರ್ತಾನೆ ಇದೆ. ಇಷ್ಟು ಉದ್ದ ಬೆಳ್ಕೊಂಡಿದೆ ಟೇಪ್ ವರ್ಮ್. ಇದನ್ನ ಆಲ್ಮಾ ಅರ್ಧಕ್ಕೆ ಕಟ್ ಮಾಡಿ ಸಾಯಿಸಿ ಬಿಸಾಕ್ತಾಳೆ. ನಂತರ ತನ್ನ ತಾಯಿಯ ರೂಮ್ ಅಲ್ಲಿ ಇದ್ದ ಒಡವೆಯನ್ನ ಎತ್ಕೊಂಡು ಹೊರಡ್ತಾಳೆ. ರೆಬೆಕಾ ಮತ್ತೊಬ್ಬನನ್ನ ಕರ್ಕೊಂಡ್ ಬಂದು ಸಾಲ ತೀರಿಸ್ತಾ ಇರೋದ್ರಿಂದ ಇವಳ ಕಡೆ ಗಮನ ಕೊಡಲ್ಲ. ಆಲ್ಮಾ ಎಲ್ವಿರಾಳ ಕಾಲನ್ನ ಎತ್ಕೊಂಡು ಕೈಯಲ್ಲಿ ನಡೆಸ್ಕೊಂಡು ಹೊರಗೆ ಕರ್ಕೊಂಡ್ ಬರ್ತಾಳೆ. ಆಮೇಲೆ ಇವಳನ್ನ ಕುದುರೆ ಮೇಲೆ ಕೂರಿಸ್ಕೊಂಡು ಊರಿಂದ ಹೊರಡ್ತಾಳೆ. ಬೇರೆ ಕಡೆ ಎಲ್ಲಾದ್ರೂ ನೆಮ್ಮದಿಯಾಗಿ ಬದುಕಿದ್ರಾಯ್ತು ಅಂತ. ಸಿಂಡರೆಲ್ಲಾ ರಾಜ್ಕುಮಾರನ್ ಜೊತೆ ಆರಾಮಾಗಿ ಇರ್ತಾಳೆ, ಆದ್ರೆ ಅವಳ ಸ್ಟೆಪ್ ಸಿಸ್ಟರ್ಸ್ ಅವಳಷ್ಟು ಖುಷಿಯಾಗಿ ಇಲ್ಲ. ಆಸ್ತಿ ಅಂತಸ್ತು ಏನು ಇಲ್ಲ ಅಂದ್ರು ಅಟ್ಲೀಸ್ಟ್ ಬದುಕಿದರೆ. ಇಲ್ಲೇ ಇದ್ದಿದ್ರೆ ರೆಬೆಕಾ ಇವರ ಕತೆ ಏನ್ ಮಾಡ್ತಿದ್ಲೋ ಏನೋ. ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ಆಟೋನ ಡೆಡ್ ಬಾಡಿ ಪೂರ್ತಿ ಕೊಳ್ತೋಗಿ ಇನ್ನೇನು ಅಸ್ಥಿ ಪಂಜರ ಆಗ್ತಾ ಇರೋದನ್ನ ತೋರಿಸ್ತಾರೆ. ಸೊ ಇದೆಲ್ಲ ನೋಡಿ ನಮ್ಗೆ ಅರ್ಥ ಆಗೋದೇನಂದ್ರೆ, ಒಬ್ಬ ಪುರುಷನಿಗೋಸ್ಕರ ಸುಂದರವಾಗಿ ಕಾಣ್ಬೇಕು ಅಂತ ಮಿತಿ ಮೀರಿ ಏನೇನೋ ಪ್ರಯತ್ನ ಪಡೋಕೆ ಹೋಗ್ತಾರೆ. ತಮಗೆ ಇಷ್ಟ ಇಲ್ಲ ಅಂದ್ರೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಡ್ರೆಸ್ ಮಾಡ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ಅಂದ್ರೆ ಒಂದು ರೀತಿ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ನ ಸೆಟ್ ಮಾಡ್ಬಿಟ್ಟಿದ್ದಾರೆ. ಇಷ್ಟು ಬೆಳ್ಳಗಿದ್ರೆ, ಇಷ್ಟು ಸಣ್ಣಗಿದ್ರೆ, ಈ ರೀತಿ ಬಟ್ಟೆ ಹಾಕೊಂಡ್ರೆ, ಈ ರೀತಿ ಮೇಕಪ್ ಮಾಡ್ಕೊಂಡ್ರೆ ಮಾತ್ರ ಹುಡುಗಿಯರು ಸುಂದರವಾಗಿ ಕಾಣಿಸ್ತಾರೆ ಅಂತ ಒಂದು ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ನ ಸೆಟ್ ಮಾಡಿದ್ದಾರೆ. ಈಗಲೂ ಅದೇ ನಡೀತಾ ಇರೋದು. ಕೆಲವರಿಗೆ ತಮಗೆ ಗೊತ್ತಿಲ್ದಂಗೆ ಇದನ್ನೆಲ್ಲ ಫಾಲೋ ಮಾಡ್ತಿದ್ದಾರೆ. ಕೆಲವರಿಗೆ ಗೊತ್ತಿದ್ರು ಕೂಡ ನಾನು ಈ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ನ ರೀಚ್ ಮಾಡ್ಬೇಕು ಅಂತಾನೆ ಅನ್ಕೊಂಡಿದ್ದಾರೆ. ಇನ್ನ ಕೆಲವರು ನಾನು ಹೇಗಿದ್ದೀನೋ ಹಾಗೆ ಚೆನ್ನಾಗಿದ್ದೀನಿ, ನೋಡೋರ ನೋಟ ಸರಿ ಇಲ್ಲ ಅಂತ ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಡಲೆ ಆರಾಮಾಗಿ ಬದುಕೋರು ಕೂಡ ಇದ್ದಾರೆ. ಈಗ ಎಲ್ವಿರಾನೇ ನೋಡಿ ರಾಜ್ಕುಮಾರಂಗೋಸ್ಕರ ಏನೆಲ್ಲ ಸರ್ಕಸ್ ಮಾಡಿದ್ಲು, ಎಷ್ಟೆಲ್ಲ ನೋವು ಅನ್ಭವಿಸಿದ್ಲು. ಆದ್ರೂ ಕೂಡ ರಾಜ್ಕುಮಾರ ಆಗ್ನೆಸ್ ನ ನೋಡ್ತಿದ್ದಂಗೆ ಎಲ್ವಿರಾ ಕಡೆ ತಿರುಗು ನೋಡ್ದಂಗೆ ಹೋದ. ಅವನನ್ನ ಇಂಪ್ರೆಸ್ ಮಾಡೋಕೆ ಡ್ಯಾನ್ಸ್ ಪಾರ್ಟಿಗೆ ಬಂದಿದ್ದ ಹುಡುಗಿಯರು ಏನೇ ಮಾಡಿದ್ರು ರಾಜ್ಕುಮಾರನಿಗೆ ಇಷ್ಟ ಆಗ್ಲಿಲ್ಲ. ಕೊನೆಗೂ ತನ್ನ ಪ್ರಕಾರ ಸುಂದರವಾಗಿ ಇರೋದು ಅಂದ್ರೆ ಅವನ ಮನಸ್ಸಲ್ಲಿ ಏನಿತ್ತೋ ಅದರ ಪ್ರಕಾರ ಆಗ್ನೆಸ್ ನ ಆಯ್ಕೆ ಮಾಡ್ಕೊಂಡ. ಇದರ ಬಗ್ಗೆ ಎಲ್ಲ ಸ್ವಲ್ಪನೂ ಯೋಚನೆ ಮಾಡಿದೆ. ನಾನು ಮೊದ್ಲೇ ಸುಂದರವಾಗಿ ಇದೀನಿ ಅಂತ ಎಲ್ವಿರಾಳ ತಂಗಿ ಆಲ್ಮಾ ಆರಾಮಾಗಿ ಇದ್ದಾಳೆ. ಇವಳಿಗೆ ತೊಂದರೆ ದುಃಖ ಏನು ಆಗ್ಲಿಲ್ಲ. ಇವಳು ಹೇಗಿದ್ದಾಳೆ ಹಾಗೆ ಇಷ್ಟಪಡುವಂತ ಹುಡುಗ ಸಿಗ್ತಾನೆ. ಇದನ್ನೇ ಎಲ್ವಿರಾ ಕೊನೆಗೂ ಒಪ್ಕೊಂಡು ಆಲ್ಮಾ ಜೊತೆ ಹೋಗೋದು. ಹಾಗಂತ ಇಲ್ಲಿನ ಪುರುಷರು ಏನ್ ಕಡಿಮೆ ಇಲ್ಲ. ಯಾರು ಹುಡುಗಿಯರು ಒಳ್ಳೆಯವರ ಇಲ್ವಾ ಅಂತಾನು ನೋಡಲ್ಲ, ಅವರ ಸೌಂದರ್ಯವನ್ನ ನೋಡ್ತಾ ಇದ್ದಾರೆ ಅಷ್ಟೇ. ಎಲ್ವಿರಾಗೆ ತಲೆ ಕೆಡೋಕು ಮುಂಚೆ ತುಂಬಾನೇ ಒಳ್ಳೆಯವಳಾಗಿದ್ಲು, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಾ ಇದ್ಲು. ಆಟೋ ಕೇಕ್ ತಗೊಂಡು ಮುಖಕ್ಕೆ ಎಸೆದ್ರು ಬೇಜಾರ್ ಮಾಡ್ಕೊಳ್ಳಿಲ್ಲ. ಆಗ್ನೆಸ್ ಎಷ್ಟು ಸುಂದರವಾಗಿದ್ದಾಳೆ ಅಂತ ಹೊಟ್ಟೆ ಕಿಚ್ಚು ಪಡಲ್ಲ, ಖುಷಿ ಪಡ್ತಾಳೆ. ಒಳ್ಳೆ ಮನಸ್ಸಿದ್ದ ಇವಳನ್ನ ಇವಳ ಸುತ್ತ ಇದ್ದವರೇ ಹಾಳು ಮಾಡ್ತಾರೆ, ಎಸ್ಪೆಷಲಿ ಇವ್ರ ಅಮ್ಮ ರೆಬೆಕಾ.
ಹೆಣ್ಣು ಮಕ್ಕಳಿದ್ದಾರೆ ಅಂತ ಇವರನ್ನ ಬಳಸ್ಕೊಂಡು ಹಣ ಸಂಪಾದನೆ ಮಾಡೋಕೆ ಹೊರಟಿದ್ದಾಳೆ. ನಾನು ಹೆಣ್ಣು ಆರಾಮಾಗಿ ಕೆಟ್ಟ ದಾರಿ ಹಿಡಿದು ದುಡ್ಡು ಮಾಡ್ತೀನಿ ಅಂತ ಅನ್ಕೊಂಡಲೆ, ನಾನು ಹೆಣ್ಣು ಕಷ್ಟಪಟ್ಟಾದ್ರೂ ನನ್ನ ಮಕ್ಕಳನ್ನ ಸಾಕ್ತೀನಿ, ಎಲ್ಲರ ದೇಹ ಮಾರ್ಕೊಂಡು ಹಣವನ್ನ ಗಳಿಸಲ್ಲ ಅಂದಿದ್ರೆ ರೆಸ್ಪೆಕ್ಟ್ ಬೇರೆ ಲೆವೆಲ್ ಅಲ್ಲೇ ಸಿಗೋದು. ಆದ್ರೆ ಆಲ್ಮಾಗೆ ರೆಬೆಕಾಳ ಬುದ್ಧಿ ಗೊತ್ತಾಗಿನೇ ಮುಂದೆ ಎಲ್ವಿರಾಗೆ ಆದಗತಿ ತನಿಗೂ ಮಾಡ್ತಾಳೆ ಅಂತ ಎಲ್ವಿರಾ ಜೊತೆ ಊರು ಬಿಟ್ಟು ಹೋಗಿದ್ದು. ಅದೇ ಆಗ್ನೆಸ್ ಪ್ರೀತಿಸ್ತಾ ಇದ್ದಿದ್ದು ಐಸಾಕ್ ನ. ಅವನನ್ನ ಬಿಟ್ಟು ಹಣಕ್ಕೋಸ್ಕರ ರಾಜ್ಕುಮಾರನನ್ನ ಮದುವೆ ಆಗೋದಕ್ಕೆ ಹೊರಟಿದ್ಲು. ಕೊನೆಗೆ ಮದುವೆ ಆದ್ಮೇಲೆ ಐಸಾಕ್ ಎಲ್ಲೋದ್ರೂ ನನ್ಗೇನಾಗ್ಬೇಕು ಅನ್ನೋ ರೀತಿ ಆರಾಮಾಗಿ ಇರ್ತಾಳೆ. ಅಷ್ಟೇ ಅಲ್ಲ, ಇವ್ರ ಅಪ್ಪನ್ ಡೆಡ್ ಬಾಡಿ ಕೊಳ್ತಾ ಹೋಗ್ತಾ ಇದ್ರು ತಲೆ ಕೆಡ್ಸ್ಕೊಂತಿಲ್ಲ. ಅಂತ್ಯ ಸಂಸ್ಕಾರಕ್ಕೆ ದುಡ್ಡಿಲ್ವಾ ಹಾಗೆ ಹೀಗೆ ಅಂತ ರೆಬೆಕಾ ಮೇಲೆ ಹಾರಾಡ್ದವಳು ಈಗ ಮದುವೆ ಆದ್ಮೇಲೆ ತನ್ನ ತಂದೆಯನ್ನ ಮರ್ತೋಗಿದ್ದಾಳೆ. ಕೊಳ್ತೋಗಿ ಅಸ್ಥಿ ಪಂಜರ ಆಗ್ತಾ ಇದ್ರು, ಇನ್ನು ಮನೆಯಲ್ಲೇ ಡೆಡ್ ಬಾಡಿ ಇದೆ. ಆಗ್ನೆಸ್ ಅವ್ರ ಅಮ್ಮಂಗೆ ಅನ್ಸಿರುತ್ತೆ, ಛೇ ಇಂಥವಳಿಗೆ ನಾನು ಸಹಾಯ ಮಾಡದ್ನಲ್ಲ ಅಂತ. ಸೊ ನಿಮಗೇನ್ ಅನ್ಸುತ್ತೆ ಸ್ನೇಹಿತರೆ, ಬ್ಯೂಟಿ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದು ಮುಖ್ಯನಾ? ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕೂಡ ಕಮೆಂಟ್ಸ್ ಅಲ್ಲಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.